ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮಾದಿಗಳು ಭರದ್ವಾಜಾಶ್ರಮಕ್ಕೆ ಹೋದುದು, ಭರದ್ವಾಜ ದರ್ಶನವು, ಭರದ್ವಾಜ ಮುನಿಯು ಚಿತ್ರಕೂಟವನ್ನು ವರ್ಣಿಸಿ ಹೇಳಿದುದು ಎಂಬ 54ನೆಯ ಸರ್ಗಕ್ಕೆ ಸ್ವಾಗತ. ಸೀತಾ ರಾಮ ಲಕ್ಷ್ಮಣರು ಮೂವರು ಮರದಡಿಯಲ್ಲಿಯೇ ಆ ರಾತ್ರಿಯನ್ನು ಕಳೆದು ಚೆನ್ನಾಗಿ ಸೂರ್ಯೋದಯವಾದ ಮೇಲೆ ಅಲ್ಲಿಂದ ಹೊರಟು ಮುಂದೆ ಒಂದು ದೊಡ್ಡ ಅರಣ್ಯವನ್ನು ಪ್ರವೇಶಿಸಿ ಅಲ್ಲಿ ಚಿತ್ರ ವಿಚಿತ್ರಗಳಾದ ಅಪೂರ್ವ ಸನ್ನಿವೇಶಗಳನ್ನು ನೋಡುತ್ತಾ ಗಂಗಾ ಯಮುನೆಗಳ ಸಂಗಮ ಸ್ಥಳವನ್ನು ಬಂದು ಸೇರಿದರು. ಬಹಳ ದುರ್ಗಮವಲ್ಲದ ಸುಲಭವಾದ ದಾರಿಯನ್ನೇ ಹಿಡಿದು ನಿರಾಯಾಸವಾಗಿ ದಾರಿ ನಡೆದು ಅಲ್ಲಲ್ಲಿ ಬಗೆ ಬಗೆಯ ವೃಕ್ಷಗಳನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಸ್ವಲ್ಪ ಹೊತ್ತು ತಿರುಗಿದ ಮೇಲೆ ರಾಮನು ಲಕ್ಷ್ಮಣನನ್ನು ನೋಡಿ, ವತ್ಸ ಲಕ್ಷ್ಮಣ, ಈ ಪ್ರಯಾಗ ಕ್ಷೇತ್ರದ ಸುತ್ತಲೂ ಅಗ್ನಿದೇವತೆಯ ಜಯಧ್ವಜದಂತಿರುವ ಧೂಮವು ಮೇಲಕ್ಕೆದ್ದು ಸುತ್ತಲೂ ವ್ಯಾಪಿಸಿರುವುದನ್ನು ನೋಡಿದೆಯಾ? ಆದುದರಿಂದ ಸಮೀಪದಲ್ಲಿಯೇ ಭರದ್ವಾಜ ಮಹರ್ಷಿಯು ನೆಲೆಸಿರಬಹುದೆಂದು ಎಣಿಸುವೆನು. ನಾವು ನಿಜವಾಗಿ ಈಗ ಗಂಗಾ ಯಮುನಾ ಸಂಗಮ ಸ್ಥಳಕ್ಕೆ ಬಂದು ಬಿಟ್ಟೆವು. ಪ್ರವಾಹಗಳು ಒಂದೊಂದಕ್ಕೆ ಅಪ್ಪಳಿಸುವುದರಿಂದ ಉಂಟಾದ ಮಹಾಧ್ವನಿಯು ಇಲ್ಲಿಗೆ ಕೇಳಿಸುತ್ತಿರುವುದಲ್ಲವೇ? ಕಾಡಿನಲ್ಲಿ ಬೆಳೆಯುವ ಫಲಮೂಲಾದಿಗಳಿಂದಲೂ ಕಾಷ್ಟಗಳಿಂದಲೂ ಜೀವಿಸುವ ತಾಪಸರು ಅಲ್ಲಲ್ಲಿ ಮುರಿದು ಹಾಕಿದ ಕೊಂಬೆಗಳನ್ನು ನೋಡಿದೆಯಾ? ಇದು ಇಲ್ಲಿ ನಾನಾ ವಿಧವಾದ ವೃಕ್ಷಗಳ ಸಮೂಹವು ಕಾಣುವುದು. ಇದೇ ಭರದ್ವಾಜಾಶ್ರಮವೆಂದು ಎಣಿಸುವೆನು ಎಂದನು. ಹಾಗೆಯೇ ಆ ರಾಮಲಕ್ಷ್ಮಣರಿಬ್ಬರು ಧನುರ್ಧಾರಿಗಳಾಗಿ ಉತ್ಸಾಹದಿಂದ ಮುಂದೆ ಹೋಗಿ ಸೂರ್ಯನು ತಿರುಗುವಷ್ಟರಲ್ಲಿಯೇ ಭರದ್ವಾಜಾಶ್ರಮದ ಸಮೀಪದಲ್ಲಿರುವ ವನಪ್ರದೇಶವನ್ನು ಸೇರಿದರು. ಆ ಆಶ್ರಮ ದ್ವಾರವನ್ನು ಪ್ರವೇಶಿಸುತ್ತಿರುವಾಗ ತಮ್ಮ ಅಪೂರ್ವ ಆಕಾರವನ್ನು ನೋಡಿ ಅಲ್ಲಿನ ಮೃಗ ಪಕ್ಷಿಗಳೆಲ್ಲವೂ ಬೆದರಿ ಚದುರಿ ಹೋಗುತ್ತಿರಲು ಮೆಲ್ಲಗೆ ಮುಂದೆ ನಡೆದು ಸ್ವಲ್ಪ ಹೊತ್ತಿನಲ್ಲಿಯೇ ರಾಮನು ಸೀತಾ ಲಕ್ಷ್ಮಣರೊಡನೆ ಭರದ್ವಾಜ ಮಹರ್ಷಿಯ ಸಮೀಪಕ್ಕೆ ಬಂದು ಅವರ ದರ್ಶನಾಕಾಂಕ್ಷಿಯಾಗಿರುವಷ್ಟರಲ್ಲಿ ಸಾಯಂಕಾಲವಾಯಿತು. ಆ ಮಹರ್ಷಿಯ ಅಗ್ನಿಹೋತ್ರ ಕಾರ್ಯಗಳು ಮುಗಿಯುವುದನ್ನೇ ನಿರೀಕ್ಷಿಸುತ್ತಾ ಅವರೆಲ್ಲರೂ ದೂರದಲ್ಲಿಯೇ ನಿಂತಿದ್ದರು. ತೀವ್ರ ನಿಯಮವುಳ್ಳವನಾಗಿ ಜ್ಞಾನಪರಾಯಣನಾಗಿ ತಪೋಬಲದಿಂದ ಸಂಪಾದಿಸಿದ ಜ್ಞಾನ ದೃಷ್ಟಿಯುಳ್ಳವನಾಗಿರುವ ಮಹಾತ್ಮನಾದ ಆ ಭರದ್ವಾಜ ಮುನಿಯು ಸಾಯಂಕಾಲದ ಹೋಮ ಕಾರ್ಯವನ್ನು ಮುಗಿಸಿಕೊಂಡು ಶಿಷ್ಯ ಗಣದಿಂದ ಪರಿವೃತನಾಗಿ ಕುಳಿತಿರುವುದನ್ನು ನೋಡಿ ರಾಮನು ಬದ್ಧಾಂಜಲಿಯಾಗಿ ಮುಂದೆ ಹೋಗಿ ಸೀತಾ ಲಕ್ಷ್ಮಣರೊಡಗೂಡಿ ಆತನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ ಮೇಲೆ ಆ ಮಹರ್ಷಿಯನ್ನು ಕುರಿತು, ಎಲೈ ಮಹಾತ್ಮನೇ, ನಾವಿಬ್ಬರು ದಶರಥನ ಮಕ್ಕಳು. ನಮಗೆ ರಾಮಲಕ್ಷ್ಮಣರೆಂದು ಹೆಸರು. ಮಂಗಳ ಸ್ವರೂಪಿಯಾದ ಈಕೆಯು ನನ್ನ ಹೆಂಡತಿಯು. ಇವಳಿಗೆ ಸೀತೆಯೆಂದು ಹೆಸರು. ಇವಳು ವಿದೇಹಾಧಿಪತಿಯಾದ ಜನಕರಾಜನ ಮಗಳು. ಇವಳು ಸುಶೀಲೆಯಾದುದರಿಂದ ನಿರ್ಜನವಾದ ಈ ವನದಲ್ಲಿಯೂ ನನ್ನನ್ನು ಬಿಡಲಾರದೆ ಬಂದು ಬಿಟ್ಟಳು. ಈ ನನ್ನ ತಮ್ಮನು ನನ್ನನ್ನು ಅಗಲಿರಲಾರದೆ ನನ್ನೊಡನೆ ಕಾಡಿಗೆ ಬಂದು ಬಿಟ್ಟನು. ತಂದೆಯ ಆಜ್ಞಾನುಸಾರವಾಗಿಯೇ ನಾವು ತಪೋವನಕ್ಕೆ ಹೊರಟು ಬಂದಿರುವೆವು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಕಾಡಿನಲ್ಲಿ ಫಲಮೂಲಗಳನ್ನು ತಿನ್ನುತ್ತಾ ಧರ್ಮ ನಿರತರಾಗಿರುವೆವು ಎಂದು ತಮ್ಮ ವೃತ್ತಾಂತವನ್ನು ಅಮೂಲಾಗ್ರವಾಗಿ ತಿಳಿಸಿದರು. ಧರ್ಮಜ್ಞನಾದ ಆ ಋಷಿಯು ಆ ಮಾತನ್ನು ಕೇಳಿ ಸಂತೋಷದಿಂದ ಅವರ ಮಧುಪರ್ಕಕ್ಕಾಗಿ ಎತ್ತಿನ ಮಾಂಸವನ್ನು, ಅವರ ಭೋಜನಕ್ಕಾಗಿ ಕಾಡಿನಲ್ಲಿ ಬೆಳೆದ ಫಲಮೂಲಾದಿಗಳಿಂದ ಸಿದ್ಧಪಡಿಸಲ್ಪಟ್ಟ ರಸವತ್ತಾದ ಅನ್ನ ರಾಶಿಯನ್ನು ತರಿಸಿಟ್ಟನು. ಅವರಿಗೆ ಮಲಗುವುದಕ್ಕೆ ಅನುಕೂಲವಾದ ಸ್ಥಳವನ್ನು ಕಲ್ಪಿಸಿಕೊಟ್ಟನು. ಆಮೇಲೆ ಆ ಮಹರ್ಷಿಯು ಸುತ್ತಲೂ ಅನೇಕ ಮೃಗಪಕ್ಷಿಗಳಿಂದಲೂ ಋಷಿಗಳಿಂದಲೂ ಪರಿವೃತನಾಗಿ ರಾಮನನ್ನು ಅನೇಕ ವಿಧದಲ್ಲಿ ಸತ್ಕರಿಸಿ ಆತನಿಗೆ ಸುಖಾಗಮನವನ್ನು ಹೇಳಿದನು. ರಾಮನು ಆ ಸತ್ಕಾರಗಳೆಲ್ಲವನ್ನು ಸಂತೋಷದಿಂದ ಸ್ವೀಕರಿಸಿ ಸುಖಾಸನದಲ್ಲಿ ಕುಳಿತುಕೊಂಡ ಮೇಲೆ ಋಷಿಯು ಆತನನ್ನು ಕುರಿತು, ಎಲೈ ರಾಮನೇ, ನೀನು ಇಲ್ಲಿಗೆ ಬಂದುದರಿಂದ ಬಹುಕಾಲಕ್ಕೆ ನಿನ್ನ ದರ್ಶನವು ನನಗೆ ಲಭಿಸಿತು. ನಿನ್ನನ್ನು ನಿಷ್ಕಾರಣವಾಗಿ ಕಾಡಿಗೆ ಕಳುಹಿಸಿದ ವೃತ್ತಾಂತವು ನನಗೆ ತಿಳಿಯಿತು.
ಮಹಾನದಿಗಳಾದ ಗಂಗಾ ಯಮುನೆಗಳು ಸಂಗಮಿಸುವ ಈ ಸ್ಥಳವು ಬಹಳ ಪವಿತ್ರವಾದುದು ಮತ್ತು ವಿವಿಕ್ತವಾಗಿಯೂ ರಮಣೀಯವಾಗಿಯೂ ಇರುವುದು. ಇಲ್ಲಿಯೇ ಸುಖವಾಗಿದ್ದು ಕಾಲವನ್ನು ಕಳೆಯಬಹುದು ಎಂದನು. ಇದನ್ನು ಕೇಳಿ ರಾಮನು ಆ ಮಹಾತ್ಮನನ್ನು ಕುರಿತು, ಎಲೈ ಮಹರ್ಷಿಯೇ, ಈ ಸ್ಥಳವು ಪಟ್ಟಣಗಳಿಗೂ ಗ್ರಾಮಗಳಿಗೂ ಬಹಳ ಸಮೀಪದಲ್ಲಿ ಇರುವುದರಿಂದ ಸೀತೆಯನ್ನು ನನ್ನನ್ನು ನೋಡುವುದಕ್ಕಾಗಿ ಅನೇಕ ಪುರಜನರು ಆಗಾಗ ಇಲ್ಲಿಗೆ ಬರುವರೆಂದು ತೋರುವುದು. ಆದುದರಿಂದ ನನಗೆ ಇಲ್ಲಿರುವುದಕ್ಕೆ ಇಷ್ಟವಿಲ್ಲ. ಜನಗಳ ದೃಷ್ಟಿಗೆ ಬೀಳದಂತೆ ಎಲ್ಲಿಯಾದರೂ ಏಕಾಂತ ಸ್ಥಳದಲ್ಲಿ ಇರಬೇಕೆಂಬುದು ನನ್ನ ಉದ್ದೇಶವು. ಈ ಸೀತೆಯು ಯಾವಾಗಲೂ ಸುಖವನ್ನೇ ಅನುಭವಿಸುವುದಕ್ಕೆ ಅರ್ಹಳಾದುದರಿಂದ ಅವಳು ಕಷ್ಟಪಡದೆ ವಿನೋದದಿಂದ ಕಾಲಹರಣ ಮಾಡುವುದಕ್ಕೆ ತಕ್ಕ ಉತ್ತಮವಾದ ಬೇರೊಂದು ಸ್ಥಳವನ್ನು ಹುಡುಕಬೇಕು. ಅಂತಹ ಉತ್ತಮವಾದ ಆಶ್ರಮ ಪ್ರದೇಶವನ್ನು ತಾವೇ ಆಲೋಚಿಸಿ ಹೇಳಿರಿ ಎಂದನು. ಅದನ್ನು ಕೇಳಿ ಆ ಭರದ್ವಾಜನು, ವತ್ಸ, ಇಲ್ಲಿಗೆ 10 ಹರದಾರಿಗಳ ದೂರದಲ್ಲಿ ಒಂದು ಬೆಟ್ಟವುಂಟು. ಅಲ್ಲಿ ನೀನು ವಾಸವಾಗಿರಬಹುದು. ಅದು ಅನೇಕ ಮಹರ್ಷಿಗಳಿಂದ ಸೇವಿತವಾಗಿರುವುದು, ಪರಿಶುದ್ಧವಾದುದು. ಅಲ್ಲಿ ಗೋಲಾಂಗೂಲಗಳು ಕರಡಿಗಳು ವಿಶೇಷವಾಗಿ ತುಂಬಿರುವವು. ಅದಕ್ಕೆ ಚಿತ್ರಕೂಟವೆಂದು ಹೆಸರು. ಅದು ಕುಲಪರ್ವತವೆನಿಸಿಕೊಂಡ ಗಂಧಮಾದನಕ್ಕೆ ಸಮಾನವಾಗಿರುವುದು. ಮನುಷ್ಯನು ಒಂದಾವರ್ತಿ ಆ ಪರ್ವತ ಶಿಖರಗಳನ್ನು ಕಣ್ಣಿನಿಂದ ನೋಡಿದ ಮಾತ್ರದಲ್ಲಿಯೇ ಆತನ ಮನಸ್ಸಿನಲ್ಲಿ ಶಾಂತಿಯು ನೆಲೆಗೊಳ್ಳುವುದು. ಆತನ ಮನಸ್ಸು ಸತ್ಕಾರ್ಯಗಳಲ್ಲಿಯೇ ಪ್ರವರ್ತಿಸುವುದೇ ಹೊರತು ಪಾಪ ಕಾರ್ಯದಲ್ಲಿ ಪ್ರವರ್ತಿಸದು. ಎಷ್ಟೋ ಮಂದಿ ಋಷಿಗಳು ಅಲ್ಲಿ 100 ವರ್ಷಗಳವರೆಗೆ ಸುಖವಾಗಿ ತಪಸ್ಸನ್ನು ಮಾಡಿ ಕಪಾಲ ಶಿರಸ್ಸಿನೊಡನೆಯೇ ಸ್ವರ್ಗವನ್ನು ಪಡೆದಿರುವರು. ನಿರ್ಜನವಾದ ಆ ಪರ್ವತ ಪ್ರದೇಶವೇ ನಿನಗೆ ಅನುಕೂಲವಾದ ಸ್ಥಳವೆಂದು ನನಗೆ ತೋರುವುದು. ಅಥವಾ ಇಲ್ಲಿಯೇ ನೀನು ಸುಖವಾಗಿ ನನ್ನೊಡನೆ ನಿನ್ನ ವನವಾಸ ಕಾಲವನ್ನು ಕಳೆದು ಹೋದರೂ ಹೋಗಬಹುದು ಎಂದನು. ಆಮೇಲೆ ಮೂವರಿಗೂ ಯಥೋಚಿತವಾದ ಅತಿಥಿ ಸತ್ಕಾರಗಳನ್ನು ನಡೆಸಿ ಉಪಚರಿಸಿದನು. ಪ್ರಯಾಗೆಯಲ್ಲಿ ಅವರೆಲ್ಲರೂ ಋಷಿಯ ಮುಂದೆ ಸುಖಾಸೀನರಾಗಿ ಕುಳಿತು ವಿನೋದವಾಗಿ ಮಾತನಾಡುತ್ತಿರುವಾಗಲೇ ರಾತ್ರಿಯಾಯಿತು. ಸುಖಾರ್ಹನಾದ ರಾಮನು ಮಾರ್ಗ ಕ್ರಮಣದಿಂದ ಬಹಳವಾಗಿ ಬಳಲಿದ್ದುದರಿಂದ ರಮಣೀಯವಾದ ಆ ಭರದ್ವಾಜಾಶ್ರಮದಲ್ಲಿ ಸುಖವಾಗಿ ಮಲಗಿದನು. ಎಲ್ಲರೂ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು. ಬೆಳಗಾದ ಕೂಡಲೇ ರಾಮನು ತೇಜಸ್ವಿಯಾದ ಆ ಮಹರ್ಷಿಯ ಬಳಿಗೆ ಬಂದು ಅವನನ್ನು ಕುರಿತು, ಎಲೈ ಮಹಾತ್ಮನೇ, ಈ ರಾತ್ರಿಯನ್ನಂತೂ ನಾವು ಸುಖವಾಗಿ ನಿಮ್ಮ ಆಶ್ರಮದಲ್ಲಿಯೇ ಕಳೆದು ಬಿಟ್ಟೆವು. ಇನ್ನು ಮುಂದಿನ ಪ್ರಯಾಣಕ್ಕೆ ಅನುಮತಿಯನ್ನು ಕೊಡಬೇಕು ಎಂದನು. ಆಗ ಮಹರ್ಷಿಯು ರಾಮನನ್ನು ಕುರಿತು, ನಾನು ಹೇಳಿದಂತೆ ಈಗ ನೀವು ಆ ಚಿತ್ರಕೂಟಕ್ಕೆ ಹೋಗಿರಿ. ಅದೇ ನಿಮಗೆ ಅನುಕೂಲವಾದ ಸ್ಥಳವೆಂದು ನನಗೆ ತೋರುವುದು. ಅಲ್ಲಿ ನಿಮ್ಮ ಆಹಾರಕ್ಕೆ ಬೇಕಾದ ಬಗೆ ಬಗೆಯ ಹಣ್ಣುಗಳು, ಗೆಡ್ಡೆ ಗೆಣಸುಗಳು, ಜೇನು ಮುಂತಾದ ಪದಾರ್ಥಗಳೆಲ್ಲವೂ ಹೇರಳವಾಗಿ ಸಿಕ್ಕುವವು. ಇದರ ಮೇಲೆ ಅದು ಬಹಳ ಪವಿತ್ರವಾಗಿಯೂ ರಮಣೀಯವಾಗಿಯೂ ಇರುವುದು. ಅಲ್ಲಿ ಅನೇಕ ಜಾತಿಯ ವೃಕ್ಷಗಳಿರುವವು. ಕಿನ್ನರರು, ನಾಗರು ಮೊದಲಾದ ದೇವಜಾತಿಗಳಿಗೆಲ್ಲ ಅದು ನಿತ್ಯ ಆಶ್ರಯವಾಗಿರುವುದು. ಮತ್ತು ಅಲ್ಲಿ ನವಿಲುಗಳು ಇಂಪಾಗಿ ಕೂಗುತ್ತಿರುವವು. ದೊಡ್ಡ ದೊಡ್ಡ ಕಾಡಾನೆಗಳು ಅಲ್ಲಿ ವಿಶೇಷವಾಗಿ ತುಂಬಿರುವವು. ಆದುದರಿಂದ ನೀವು ಅಲ್ಲಿಗೆ ಹೋಗಿರಿ. ಅಲ್ಲಿಯೇ ನಿಮಗೆ ಸುಖವುಂಟು. ಪವಿತ್ರವಾಗಿಯೂ ರಮಣೀಯವಾಗಿಯೂ ಫಲಮೂಲ ಸಮೃದ್ಧಿಯುಳ್ಳದ್ದಾಗಿಯೂ ಇರುವ ಆ ಚಿತ್ರಕೂಟ ಪರ್ವತವೇ ವಾಸಯೋಗ್ಯವು. ಅಲ್ಲಿ ವಿಚಿತ್ರವಾದ ಮೃಗಗಳು, ಕಾಡಾನೆಗಳ ಹಿಂಡುಗಳು ವಿಶೇಷವಾಗಿ ಸಂಚರಿಸುತ್ತಿರುವುದರಿಂದ ಅವುಗಳ ನೋಟವೇ ನಿಮ್ಮ ಮನಸ್ಸಿಗೆ ಎಷ್ಟೋ ಆನಂದವನ್ನು ಉಂಟು ಮಾಡುವವು. ಅಲ್ಲಿ ಸಣ್ಣ ಸಣ್ಣ ಗಿರಿ ನದಿಗಳು, ಸಾನು ಪ್ರದೇಶಗಳು, ಗುಹೆಗಳು, ಕಲ್ಲಿನ ಆವರಣಗಳು ಅನೇಕವಾಗಿರುವವು. ಸೀತೆಯೊಡನೆ ಅಲ್ಲಲ್ಲಿ ಸಂಚರಿಸುತ್ತಾ ಅವುಗಳನ್ನು ನೋಡುತ್ತಿದ್ದರೆ ನಿಮ್ಮ ಮನಸ್ಸಿಗೆ ಎಷ್ಟೋ ಉಲ್ಲಾಸ ಉಂಟಾಗುವುದು. ಕಿಟ್ಟಿಭ, ಕೋಗಿಲೆ ಮುಂತಾದ ಪಕ್ಷಿಗಳ ಇಂಪಾದ ಧ್ವನಿಯಿಂದಲೂ, ವಿಚಿತ್ರ ಮೃಗಗಳಿಂದಲೂ, ಮದದಾನೆಗಳಿಂದಲೂ ಕಿವಿಗಳಿಗೂ ಕಣ್ಣುಗಳಿಗೂ ಆನಂದವನ್ನು ಉಂಟು ಮಾಡುವ ಆ ಚಿತ್ರಕೂಟ ಪರ್ವತದಲ್ಲಿ ಸುಖವಾಗಿ ವಾಸ ಮಾಡಿರಿ ಎಂದನು. ಇಲ್ಲಿಗೆ 54ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ.
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.